ಚಿಂಚೋಳಿ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 17ರ ಆಶ್ರಯ ಕಾಲನಿ, ವಿದ್ಯಾನಗರ, ಬೆಳ್ಳಿ ಬೆಳಕು ಕಾಲನಿಯಲ್ಲಿ ನೀರಿನ ವ್ಯವಸ್ಥೆ ಸರಿಪಡಿಸುವಂತೆ ಆಗ್ರಹಿಸಿ ಇಂದು ಭಾರತ ಮುಕ್ತ ಮೋರ್ಚಾ ಸಂಘಟನೆ ಹಾಗೂ ಮೂಲ ನಿವಾಸಿ ಮಹಿಳಾ ಸಂಘದ ನೂರಾರು ಮಹಿಳಾ ಕಾರ್ಯಕರ್ತೆಯರು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದರು. ಕಲಬುರಗಿ ನಗರದ ತಿಮ್ಮಾಪುರ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕೈಯಲ್ಲಿ ಖಾಲಿ ಕೊಡಗಳು ಪೊರಕೆ ಹಿಡಿದು ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾರುತಿ ಗಂಜಗಿರಿ ಮಾತನಾಡಿ, ಚಿಂಚೋಳಿ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 17ರ ಆಶ್ರಯ ಕಾಲನಿ ಮತ್ತು ವಿದ್ಯಾನಗರ, ಬೆಳ್ಳಿ ಬೆಳಕು ಕಾಲನಿಗಳಲ್ಲಿ ದಿನಗೂಲಿಕಾರರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡುತ್ತಿರುವ ಕಾಲನಿಯಲ್ಲಿ ಬಹುದಿನಗಳಿಂದ ಕುಡಿಯುವ ನೀರಿನ ವ್ಯವಸ್ಥೆ ಸರಿಪಡಿಸುವಂತೆ ಒತ್ತಾಯಿಸಿ ಚಿಂಚೋಳಿ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರೂ ಸಹಿತ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ. ಆದ್ರಿಂದ ಕುಡಿಯುವ ನೀರಿಗಾಗಿ ಜನರು ಪ್ರತಿದಿನ ಕೈಯಲ್ಲಿ ಕೊಡಗಳನ್ನು ಹಿಡಿದುಕೊಂಡು ನೀರಿಗಾಗಿ ಭಿಕ್ಷುಕರಂತೆ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ, ದಯಾಳುಗಳಾದ ತಾವುಗಳು ಮುತುವರ್ಜಿ ವಹಿಸಿ ಆಶ್ರಯ ಕಾಲನಿ, ವಿದ್ಯಾನಗರ, ಬೆಳ್ಳಿ ಬೆಳಕು ಕಾಲನಿಗಳ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒದಗಿಸಬೇಕೆಂದು ಮನವಿ ಮಾಡಿದರು. ಸಮಯಕ್ಕೆ ಸರಿಯಾಗಿ ಕಳೆದ 2 ತಿಂಗಳಿನಿಂದ ನೀರು ಬಿಡದಿರತಕ್ಕಂಥ ಚಿಂಚೋಳಿ ಪುರಸಭೆ ಅಧಿಕಾರಿಗಳ ನಡೆಗೆ ಇವತ್ತು ಚಿಂಚೋಳಿ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 17ನೇ ವಾರ್ಡ್ ನಂಬರ್ನಲ್ಲಿ ಕಳೆದ 2-3 ತಿಂಗಳಿಂದ ಕುಡಿಲಕ್ಕೆ ನೀರಿಲ್ಲ. ಇವತ್ತು ಅಲ್ಲಿ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಿನಕೂಲಿಕಾರರು ಅಧಿಕ ಹೆಚ್ಚಿನಲ್ಲಿ ಇರ್ತಕ್ಕಂಥ ವಾರ್ಡು ಚಿಂಚೋಳಿ ಪುರಸಭೆಯ 17 ಸಂಖ್ಯೆ ಇರ್ತಕ್ಕಂಥ ವಾರ್ಡು. ಅಲ್ಲಿ ದಿನ ಬೆಳಗಾದ್ರೆ ಸಾಕು ಕೂಲಿ ನಾಲಿ ಮಾಡ್ತಕ್ಕಂಥ ಜನ ಇದ್ದೀವಿ ನಾವು. ಇವತ್ತು ಇದಕ್ಕೆ ಸಂಬಂಧಪಟ್ಟಂಗ ಅಧಿಕಾರಿಗಳಿಗೆ ಹೊಟ್ಟೆಗೆ ತಲೆಯಿಟ್ಟು ಬೇಡ್ಕೊಂಡಿವಿ, ಅವ್ರ ಕಾಲಿಗೆ ಬಿದ್ದು ಕೇಳ್ಕೊಂಡಿವಿ. ನಮ್ಮ ತಾಯಿದೇವರು ಎಲ್ಲರೂ ಹೋಗಿ ಕೇಳ್ಕೊಂಡ್ರು ಕೂಡ ಇಲ್ಲಿ ತನೂ ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಮಾಡಿಲ್ಲ. ಅದಕ್ಕಾಗಿ ನಾವು ಇವತ್ತಿನ ದಿವಸ ಮುಂಜಾನೆ ಎಲ್ಲರೂ ಆಧಾರ್ ಕಾರ್ಡ್ಗಳು ಹಿಡ್ಕೊಂಡು ನಾವು ಬಸ್ಸಿನಿಂದ ಬಂದು ತಿಮ್ಮಾಪುರ ಸರ್ಕಲ್ನಿಂದ DC ಆಫೀಸ್ವರೆಗೆ ಅಲ್ಲಿನ ಅಧಿಕಾರಿಗಳು ನಮ್ಮ ಮಾತು ಕೇಳಲಾಗ್ಯಾರ. ಮಾನ್ಯ ಜಿಲ್ಲಾಡಳಿತದವರು ಕೂಡ ನಮ್ಮ ಕಡೆ ಗಮನ ಹರಿಸಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾರ ಅಂಥೇಳಿ ನಾವು ಒಂದು ನಂಬಿಕೆಯನ್ನು ಇಟ್ಕೊಂಡು ನಾವು ತಮ್ಮ ಚಾನಲ್ಗಳ ಮೂಲಕ ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ, ಏನು ನಾವು ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ ಅಂದರೆ, ಇವತ್ತು ಅಮೃತ ಮಹೋತ್ಸವ ಆಚರಣೆ ಮಾಡ್ತಕ್ಕಂಥ ಭಾರತ ದೇಶದಲ್ಲಿ ನಾವು ನೀರು ಕೇಳತ್ತೀವಿ. ನಾವು ಅವರಿಗೆ ಅಭಿವೃದ್ಧಿ CC ರೋಡ್ ಕೇಳತ್ತಿಲ್ಲ, ಅವ್ರಿಗೆ ಚರಂಡಿ ಕೇಳತ್ತಿಲ್ಲ, ಅವ್ರಿಗೆ ನಾವು ಮನೆಗಳು ಕೇಳತ್ತಿಲ್ಲ, ಕುಡಿಲಾಕ ನೀರು ಕೇಳತ್ತೀವಿ. ನಾವು ಇವತ್ತಿನ ದಿವಸ ಮಕ್ಕಳ ಜೊತೆ ಕುಟುಂಬ ಸಮೇತವಾಗಿ ನಾವು ಸುಮಾರು 84 ಕಿಲೋಮೀಟರ್ಲಿಂದ ಇವತ್ತು ನಾವು ಗುಲ್ಬರ್ಗ ಜಿಲ್ಲಾ ಆಡಳಿತಕ್ಕೆ ಬಂದು ನಾವು ಮನವಿ ಕೊಡ್ಲತ್ತೀವಿ. ಅದಕ್ಕೆ ಕೈಯಲ್ಲಿ ಖಾಲಿ ಕೊಡ ಹಿಡ್ಕೊಂಡು, ಕೈಯಲ್ಲಿ ಪೊರಕೆ ಹಿಡ್ಕೊಂಡು ಈ ಕೈಯಲ್ಲಿಡ್ತಕ್ಕಂಥ ಸೊಡುಗಳು ನೀರು ಬಿಡಲಿಲ್ಲ ಅಂದ್ರೆ ಅವು ಮೈಮೇಲೆ ಕೂಡ ಬರ್ತಾವಂತೇಳಿ ಈ ಸಂದರ್ಭದಲ್ಲಿ ನಾವು ತಮ್ಮ ಚಾನಲ್ ಮೂಲಕ ಜಿಲ್ಲಾ ಆಡಳಿತಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ ಇದ್ರ ಬಗ್ಗೆ ನಾವು ಚಿಂಚೋಳಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಅವರಿಗೆ ನಮ್ಮ ತಾಯಿದೇರು ಕೂಡ ಫೋನ್ ಮಾಡ್ಯಾರ. ನಾವು ಕೂಡ ಫೋನ್ ಮಾಡಿ ಕೈ ಜೋಡಿಸಿ ಅವ್ರಿಗೆ ಮನವಿ ಮಾಡಿವಿ. ನೋಡಿ ಸರ್, ನೀವು ಗೆದ್ದಂಥ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಅದ, ಅದು ಪರಿಹಾರ ಮಾಡಲಾಗ್ಯಾರ ಅಂದ್ರೆ ನಾವು ಹೇಳ್ತೀವಿ, ನಾವು ಮಾಡ್ತೀವಿ, ನಾವು ನೋಡ್ತೀವಿ ಅಂತೇಳಿ ಭರವಸೆ ಕೊಟ್ಟರೆ ಇದಕ್ಕೆ ಸಂಬಂಧಪಟ್ಟಂಗ ಇವತ್ತು DC ಮೇಡಮ್ ಅವ್ರಿಗೂ ಕೂಡ ಅವ್ರ ಗಮನಕ್ಕೂ ನಾವು ತಂದೀವಿ. ಸರ್ ನೋಡ್ರಿ ಮೇಡಮ್, ಅಲ್ಲಿರ್ತಕ್ಕಂಥ ತಾಯಿದೇರಿಗೆ, ಹೆಣ್ಮಕ್ಳಿಗೆ, ಮಕ್ಕಳಿಗೆ ಭಾಳ ತೊಂದರೆ ಆಗ್ಲತ್ತದ. ಸಾಲಿಗೆ ಹೋಗ್ಬೇಕಂದ್ರೆ ಭೀ ಇವತ್ತು ಟೈಮ್ ಆಗ್ಲತ್ತದ, ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಭೀ ಇವತ್ತು ಕೆಲಸದವ್ರು ಕರ್ಕೊಲಾಗ್ಯಾರ ನೀರಿನ ಸಲುವಾಗಿ. ನಾವು ಭಿಕ್ಷುಕರು ಹೆಂಗೆ ರೊಕ್ಕಕ್ಕಾಗಿ ಅಲೆದಾಡ್ತಾರ ಹಂಗೆ ಕೈದಾಗ ಕೊಡ ಹಿಡ್ಕೊಂಡು ಬೇರೆದವ್ರ ಮನೆ ಬಳಿ ಹೋಗಿ, ಬೇರೆದವ್ರ ಓಣಿಗೆ ಹೋಗಿ ನಾವು ನೀರು ಭಿಕ್ಷೆ ಬೇಡ್ಲತ್ತೀವಿ. ನೀವು ಇದ್ರ ಮುತುವರ್ಜಿ ವಹಿಸಿ ನೀರು ಬಿಡೋಂಥ ವ್ಯವಸ್ಥೆ ಮಾಡ್ಬೇಕಂದ್ರೆ ಮೊನ್ನೆ 2 ಅಧಿಕಾರಿಗಳಿಗೆ ಕಳಿಸ್ಯಾರ. ಅವರು ಕಳಿಸಿ ಸುಮ್ಮನೆ ಪಾರ್ಗಳು ಏನು ಏಕಿ ಮಾಡ್ದಂಗೆ ನೀರು ಸಣ್ಣ ಹೊಂಟವಲ್ಲಿ, ಅಲ್ಲಿ ತುಂಬಲಕ್ಕೂ ಆಗಲ್ದು, ಗೊಜ್ಜು ನೀರು ಕುಡ್ದಪ್ಲೆ ಆಲತ್ತದ. ಇದಕ್ಕೆ ಸಂಬಂಧಪಟ್ಟಂಗ ಅಧಿಕಾರಿಗಳು ಕೂಡಲೇ ಮುತುವರ್ಜಿ ವಹಿಸಿ ಇವತ್ತ ಆ ಏನು ನೀರಿನ ಸಮಸ್ಯೆ ಬಗೆಹರಿಸಬೇಕು. ಇರಲಿಲ್ಲ ಅಂತಂದ್ರೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮನೆ ಎದುರು ನಾವು ಹೋಗ್ಬೇಕಂತದ ಕೊಡ ತಗೊಂಡು. ನೀರು ಬರಲ್ದ ಕಡೆಯಿಂದ 4-5 ವರ್ಷ ಐತ್ರಿ, ನೀರೇ ಇಲ್ರಿ, ಬರೋಬ್ಬರಿ ನೀರೇ ಬಿಡಲ್ರಿ, ತಗೋತಾರ್ರಿ. ನಾವು ಈ ಕೈಲೇ ಕಟ್ಟಿವಿ ನೋಡ್ರಿ. ಖರೆ ಅಂದ್ರೆ 1 ಹನಿ ನೀರು ಇಲ್ರಿ, ನಾವು ತೊಗೊಂಡಿವಿ. ಖರೆ ನಮಗೆ ನೀರೇ ಇಲ್ರಿ, ನೀರು ಬರಲ್ ಮತ್ತೆ 4-5 ವರ್ಷ ಐತ್ರಿ. ಬರ್ತೀವ್ರಿ ಅವಾಗ, ಈಗ ಪೂರ ಕಡಿಮೆ ಆಗ್ಯದ್ರಿ. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಬಿಗ್ಗೆಸ್ಟ್ ಫರ್ನಿಚರ್ ಲೋನ್ ಮೇಳ ನಿಮ್ಮ ಕಲಬುರಗಿ ನಗರದಲ್ಲಿ. ವುಡನ್ ಕಾಟ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಬಿಗ್ಗೆಸ್ಟ್ ಫರ್ನಿಚರ್ ಲೋನ್ ಮೇಳ ಇನ್ ಕಲಬುರಗಿ. ವುಡನ್ ಡೈನಿಂಗ್ ಟೇಬಲ್ ₹1,
ವುಡನ್ ಕಾಟ್ ₹1, ವುಡನ್ ಸೋಫಾ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಇಂಡಿಯನ್ ಕಾರ್ನರ್ ಸೋಫಾ ಸೆಟ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಇಂಪಾರ್ಟೆಂಟ್ ಕಾರ್ನರ್ ಸೋಫಾ ಸೆಟ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. 5 ಪೀಸ್ ಬೆಡ್ರೂಮ್ ಸೆಟ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. 5 ಡೋರ್ಸ್ ವಾರ್ಡ್ರೋಬ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಬೈ ಟಿವಿ ಯೂನಿಟ್ಸ್ ಗೆಟ್ ಫ್ರೀ ಡ್ರೆಸ್ಸಿಂಗ್ ಟೇಬಲ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಬಜಾಜ್ EMI ಸೌಲಭ್ಯ ಕೂಡ ಇದೆ. ಇಷ್ಟೇ ಯಾಕೆ, ಎಲ್ಲಾ ಸಾಮಗ್ರಿಗಳ ಖರೀದಿಯ ಮೇಲೆ 5 ವರ್ಷ ವ್ಯಾರಂಟಿ ನೀಡಲಾಗುತ್ತದೆ. ಕೊನೆಯ ದಿನಾಂಕ 11/1/2026 ಮಾತ್ರ. ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10 ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972945185 ಗೆ.